ವಿಡಿಯೋ ನೋಡಿದ್ವಿ, ಅದಾದಮೇಲೆ ನೀವು ಯಾರಿಗೂ ಸಿಕ್ಕಿರಲಿಲ್ಲ. ಸೊ ಖುಷಿ ವಿಚಾರ. ಸೊ ಆ ಘಟನೆಯಿಂದ ಶುರು ಮಾಡಿ. ಶ್ರೀನಗರ ಆ ಘಟನೆ ನಡೆಯೋಕ್ಕೆ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನಿಂಗಲ್ಲಿ ಇರಲಿಲ್ಲ. ಶ್ರೀನಗರ ಅನ್ನೋದು ನಾವಿಲ್ಲಿಂದ ಆ ಸಾಂಗ್ನ ಪ್ಲ್ಯಾನ್ ಮಾಡಿದಾಗ ಲೇ ಲಡಾಖ್ ಹೋಗ್ಬೇಕು ಅಂದರೆ ಒಂದು 5-6 ಜಾಗಗಳನ್ನ ಇದು ಮಾಡಿದ್ವಿ. ಒಂದು ರಾಜಸ್ಥಾನ ಜೈಪುರು, ಇನ್ನೊಂದು ಬಂದು ತಾಜ್ ಮಹಲ್, ಅಲ್ಲಿಂದ ಲೇ ಲಡಾಖ್ ಹೋಗ್ಬೇಕಂತ. ಈ ಎರಡರದ್ದು ಶೂಟಿಂಗ್ ಮುಗಿಸ್ಕೊಂಡಾದ್ಮೇಲೆ ಡೆಲ್ಲಿಗೆ ಬಂದು ಇಳಿತೀವಿ. ನೈಟೆಲ್ಲ ಅಲ್ಲೇ ಇದ್ದು ವೆಯ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ 8:30 ಫ್ಲೈಟು. ಸರಿ ಅಂತ ಅಂದ್ಬಿಟ್ಟು ಲೇಟಾಗಿ ಹೋಗುತ್ತೆ. ಅವಾಗ ಧ್ರುವದು ಇನ್ನೇನು ಫ್ಲೈಟ್ ಮಿಸ್ ಆಗುವಂಥದ್ದು ಒಂದು ಸಿಚುವೇಶನು. ನಾವು ಕೂತಿರೋ ಜಾಗದಲ್ಲೇ ಇನ್ನೂ 1 ಅವರ್ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹಾಗಂದಾಗ ಇಲ್ಲ ಇನ್ನು ಹಿಂಗಿದ್ರು 1 ಅವರ್ ಲೇಟ್ ಆಗ್ತಾ ಇದೆಯಲ್ಲ, ನಮ್ಮ ಹೀರೋ ಗೇಟಲ್ಲಿ ವೆಯ್ಟ್ ಮಾಡ್ತಿದ್ರೆ ಅವ್ರನ್ನ ಕರೆಸ್ಬೇಕಂತ ಅಂದ್ಬಿಟ್ಟು ಎಲ್ಲರೂ ನಮ್ಮದೆಲ್ಲ ಟೀಮೆಲ್ಲ ನಾವು ಕೇಳ್ಕೊಂಡ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ಪುನಃ ಡೋರೆಲ್ಲ ಕ್ಲೋಸ್ ಆಗಿತ್ತು ಇದ್ರದ್ದು ಫ್ಲೈಟು. ಸರಿ ಅಂತ ಅಂದ್ಬಿಟ್ಟು ಇವರು ಮತ್ತು ಮುತ್ತು ಇಬ್ಬರು ಬಂದರು. 1 ಅವರ್ ಲೇಟು ಆದ್ರೂ ಒಳಗಡೆ ಬಂದು ನಾನು ಇಷ್ಟು ದಿನದಲ್ಲಿ ಓಡಾಡಿರೋದ್ರಲ್ಲಿ ಅಷ್ಟು ಲೇಟ್ ಆದ್ರೂ ಒಳಗಡೆ ಕರೆಸ್ಕೊಂಡಿದ್ದು. ಬಂದು ಒಳಗಡೆ ಕೂತ್ಕೊಂಡ್ವಿ. ಟೇಕಪ್ ಆಗುತ್ತೆ ಅಂತ ಕಾದ್ವಿ. 1 ಅವರ್ ಆಗಲಿಲ್ಲ. ಅದಾದಮೇಲೆ ಫ್ಲೈಟ್ ಹೊರಡ್ತಾ ಇಲ್ಲ, ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅದು ಹೋಗೋದು. ಸರಿ, ನಮ್ಮದು 2 ದಿನದ ಶೂಟ್ ಆಗಿದ್ದು, ಇನ್ನೂ 4 ದಿನದ ಶೂಟ್ ಬ್ಯಾಲೆನ್ಸ್ ಇತ್ತು. ಎಲ್ಲಿ ಹೋಗೋದು, ಯಾಕೆಂದರೆ ಅಲ್ಲಿ ಆ ಸಾಂಗ್ಗೆ ಅಂತಲೇ ಅಂದ್ಕೊಂಡು ಹೋಗಿರುವಂಥದ್ದು. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಪ್ರೊಡ್ಯೂಸರ್ಗೆ ಹೇಳಿದ್ವಿ. ಈಗೆಲ್ಲ ನಮ್ಮ ಟೀಮೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಕಾಶ್ಮೀರ ಹೋಗೋದು ಅಂತ ಅಂದ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡ್ಕೊಂಡ್ವಿ. ನಮಗೇನು ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು ಅವ್ರೇನು ಮಾಡಿದ್ರು, ನಮಗೆ ಸಾಯಂಕಾಲ 4:30ಕ್ಕೆ ಒಂದು ಫ್ಲೈಟು ಮತ್ತು 6:05ಗೆ ಒಂದು ಫ್ಲೈಟ್ ಇತ್ತು. ಅದರಲ್ಲಿ ಒಂದು ಫ್ಲೈಟಲ್ಲಿ 14 ಜನ, ಇನ್ನೊಂದು ಫ್ಲೈಟಲ್ಲಿ 16 ಜನ, ಒಟ್ಟು 30 ಜನ ಹೋಗಿದ್ದಿದ್ದು. 4:30 ಫ್ಲೈಟ್ಗೆ ಒಂದಷ್ಟು ಜನ ಹೊರಟರು. ನಾವು 6:30 ಫ್ಲೈಟಲ್ಲಿ, ನಾನು ಧ್ರುವ ಎಲ್ಲರೂ ಒಂದು 6:30 ಫ್ಲೈಟಲ್ಲಿ ಇದ್ವಿ, ಒಂದು 16 ಜನ. ನನ್ನ ಇಡೀ ಲೈಫಲ್ಲೂ ಅಂಥದ್ದೊಂದು ಇದನ್ನು ನೋಡಿಲ್ಲ. ಯಾಕೆಂತಂದರೆ ಒಂದು 22 ನಿಮಿಷ ಎಲ್ಲರೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ವಿ. ಅಂದರೆ ನಾವು ಅಂದ್ಕೊಂಡಿದ್ದು, ಅಂದರೆ ಎಲ್ಲರೂ ನನಗೆ ತುಂಬ ಜನ ಫೋನ್ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಏನಾದರೂ ಒಂದು ನೀವು ಮಾತಾಡಿ ಅಂತ. ಬದುಕು ಬಂದಿದ್ದೀವಿ ಅನ್ನೋದೇ ಒಂದು ಖುಷಿ ವಿಚಾರ. ಅದನ್ನು ತಗೊಂಡು ಮಾತಾಡಿಕೊಂಡು ನನಗೆ ಅದನ್ನು ಮಾತಾಡೋದು ಇಷ್ಟ ಇರಲಿಲ್ಲ. ಬಟ್ ಇವತ್ತು ನೀವು ಕೇಳ್ತಾ ಇದ್ದೀನಿ, ಆ 22 ನಿಮಿಷ ನಾವು ಅದರೊಳಗಡೆ ಹೆಂಗೆ ಬದುಕಿದ್ದೀವಿ ಅನ್ನೋದು 28 ನಿಮಿಷನೋ ಏನೋ. ಯಾಕೆಂದರೆ ಇದ್ದಕ್ಕಿದ್ದಂಗೆ ಒಂದು 8-9 ಸಾವಿರ ಅಡಿ ಕೆಳಗಡೆ ಹೊಟ್ಟೋಗುತ್ತೆ. ಅದು ಒಂಥರ ಗಾಳಿಪಟ ಆರ್ತಾ ಇತ್ತು. ಆ ಎಕ್ಸ್ಪೀರಿಯನ್ಸ್ನ ಹೇಳೋಕ್ಕೂ ಆಗಲ್ಲ. ಒಂದೊಂದು ಸತಿ ನಮ್ಮೆಲ್ಲರೂ ಕಣ್ಣಲ್ಲೂ ನೀರಿತ್ತು ಅವತ್ತು. ನನ್ನ ಪಕ್ಕದಲ್ಲಿ ಸ್ವಾಮಿ ಕೂತಿದ್ರು, ಅವ್ರ ಪಕ್ಕದಲ್ಲಿ ಹೀರೋಯಿನ್ ಕೂತಿದ್ರು. ನಾನು ಪಕ್ಕದಲ್ಲಿರೋರನ್ನ ನೋಡಿದ್ರೆ ಅವರೇನೋ ಧೈರ್ಯವಾಗಿದ್ದಾರೆ ಅಂತಂದರೆ ಯಾರೂ ಧೈರ್ಯವಾಗಿಲ್ಲ. ಹೀರೋಯಿನ್ ಆಲ್ರೆಡಿ ಮೆಸೇಜ್ ಮಾಡಿದ್ದು ಅವ್ರ ಅಪ್ಪ ಅಮ್ಮನಿಗೆ, ನಾವೆಲ್ಲರೂ ಸತ್ತೋಗ್ತಾ ಇದ್ದೀವಿ, ಅಪ್ಪ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಮೆಸೇಜು ಕೂಡ ಟೈಪ್ ಮಾಡಿ ಜೋರಾಗಿ ಹೇಳ್ತಾ ಇದ್ದಾರೆ. ನಮಗೆ ಎಲ್ಲರ ಕಣ್ಣಲ್ಲೂ ನೀರಿದೆ. ನಮಗೆಲ್ಲರಿಗೂ ಜ್ಞಾಪಕ ಬಂದಿದ್ದೇನೆಂದರೆ ನಮ್ಮ ಅಪ್ಪ ಅಮ್ಮ, ನನ್ನ ಮಗು, ಎಲ್ಲರಿಗೂ, ಪ್ರತಿಯೊಬ್ಬರೂ ಆ ಒಂದು 22 ನಿಮಿಷ ಹೆಂಗೆ ಅದರೊಳಗಡೆ ಕೂತಿದ್ದೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಆ ದೇವರೇ ನಮ್ಮನ್ನು ಕಾಪಾಡಿರೋದು. ಒಂದು ಪುನರ್ಜನ್ಮ ನಮ್ಗೆಲ್ಲಾರ್ದು ಆ ಫ್ಲೈಟಲ್ಲಿ ಇದ್ದವರಲ್ಲಿ ಯಾರ್ದೋ ಒಂದು ಆಯುಸ್ ಗಟ್ಟಿಯಾಗಿತ್ತು ಅನಿಸುತ್ತೆ. ನಾವೆಲ್ಲ ಬದುಕೊಂಡಿದ್ದೀವಿ. ನಿಮ್ಮ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು, ನಿಮ್ಮೆಲ್ಲರ ಆರೈಕೆನೇ ಇವತ್ತು ನಾವೆಲ್ಲರೂ ಇರೋದಕ್ಕೆ ಒಂದು ಇದಂತೆ.